ಗೈಸ್, ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಇದು ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಬಿಸ್ ಗುರುಕುಲ್. ಎಕ್ಸೈಟ್ಮೆಂಟಿಂದ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ದಿನ ನಿಮಗೆ ತೋರಿಸ್ತಾ ಇದ್ದೀನಿ. ಬರೀ ನಾನು ನಿಮಗೆ ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಲ್ಲ. ಇವತ್ತು ನಾನು ಏನು ಅಚೀವ್ ಮಾಡಿದ್ದೀನಿ ಅದು ನಿಮಗೆ ತೋರಿಸ್ತಾ ಇದ್ದೀನಿ. 1.5 ಇಯರ್ಸಲ್ಲಿ ನಾನು ಇಷ್ಟು ಸಕ್ಸಸ್ನ ನೋಡಿದ್ದೀನಿ. ಆ್ಯಂಡ್ ಎಸ್, ಡೀಟೇಲ್ಸ್ಗೆ ರಿಪ್ಲೈ ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಡೈರೆಕ್ಟಾಗಿ ವಾಟ್ಸಪ್ ನಂಬರ್ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಇವಾಗ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಡೆಲ್ಲಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಸೆಂಡ್ ಆಫ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಬಂದಿದ್ರು. ಆ್ಯಂಡ್ ನಾನು ಡೆಲ್ಲಿಗೆ ಲ್ಯಾಂಡ್ ಆಗಿದ್ದಾಯಿತು. ಡೆಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ನಮ್ಮ ಬಿಸ್ ಗುರುಕುಲ್ ಪಾರ್ಟ್ನರ್ಸ್ನ ಮೀಟ್ ಮಾಡಿದೆ. ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮ ಡಿನ್ನರ್ನ ನಾವು ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಫ್ಲೈಟ್ ಹನಾಯ್ಗಿತ್ತು. ಆ್ಯಂಡ್ ಹನಾಯಿಂದ ದನಾಂಗ್. ಎಷ್ಟು ಜನ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾರಾ, ಹಾರ್ಡ್ ವರ್ಕ್ ಮಾಡ್ತಾರಾ? ಡೂ ಯು ಥಿಂಕ್ ನಿಮಗೆ ಈ ಥರ ಆಪರ್ಚುನಿಟೀಸ್ ಸಿಗುತ್ತೆ ಅಂತ? ಇಲ್ಲ ನೀವು ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಮ ಕೆರಿಯರ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇವಾಗಿಂದ. ಆ್ಯಂಡ್ ನೀವು ಯಾಕೆ ಅದೇ ಕಾರ್ಪೊರೇಟ್ ಕಂಪ್ನೀಸ್ಗೆ ಹೋಗಿ ನೀವು ಸ್ಟ್ರಗಲ್ ಮಾಡಬೇಕು? ಇಲ್ಲ ನೀವು ಹೌಸ್ ವೈಫ್, ನಿಮಗೆ ಆಪರ್ಚುನಿಟಿನೇ ಇಲ್ಲ, ನಿಮ್ಗೆ ಹೊರಗಡೆ ಹೋಗೋಕ್ಕೆ ಕೆಲಸ ಮಾಡೋಕ್ಕೆ ಆಗಲ್ಲ, ದೆನ್ ಡೆಫಿನೆಟ್ಲಿ ನೀವು ಮನೇಲಿ ಕುತ್ಕೊಂಡು ಒಂದು ಮಾಡ್ಬೋದು ಕೆಲಸ. ಅಂದರೆ ಆ ಆಪರ್ಚುನಿಟಿನ ನೀವು ಯಾಕೆ ಮಿಸ್ ಮಾಡ್ಕೊತಿದ್ದೀರಾ? ಎಲ್ಲರಿಗೂ ಈ ಥರ ಇಂಟರ್ನ್ಯಾಷನಲ್ ಟ್ರಿಪ್, ಈ ಥರ ನ್ಯಾಷನಲ್ ಟ್ರಿಪ್, ಈ ಥರ ಆಫರ್ಸ್ ಬರ್ತಾ ಇರಲ್ಲ. ಆ್ಯಂಡ್ ನಾನು ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಟ್ರಿಪ್ನ ಅಚೀವ್ ಮಾಡಿ, ಆ್ಯಂಡ್ ಎಸ್, ಹಿಯರ್ ಇಸ್ ದ ಡ್ರೀಮ್. ಐ ಆಮ್ ಲಿವಿಂಗ್ ಮೈ ಡ್ರೀಮ್ ನೋಡ್ಬೋದು. ಆ್ಯಂಡ್ ಐ ರೀಚ್ಡ್ ವಿಯೆಟ್ನಾಂ. ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ಬ್ರಂಚ್ ಮಾಡಿದ್ವಿ. ಅದಾದಮೇಲೆ ಹೋಟೆಲ್ಗೆ ಚೆಕ್ ಇನ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಯಿತು ಅಂತ ನಿಮಗೆ ತಿಳಿಸ್ತೀನಿ. ಬಾಯ್.